ಬಳ್ಳಾರಿಯಲ್ಲಿ ಆಗ್ತಿರುವಂತಹ ಈ ಘಟನೆ, ಬಳ್ಳಾರಿಯಲ್ಲಿನ ರಕ್ತ ಚರಿತ್ರೆಗೆ ಕಾಂಗ್ರೆಸ್ ಶಂಕುಸ್ಥಾಪನೆ ಮಾಡಿದೆ. ರೆಡ್ಡಿ ಹತ್ಯೆಗೆ ಇಲ್ಲಿ ಸಂಚು ಮಾಡಲಾಗಿದೆ ಅನ್ನುವಂಥ ಆರೋಪ ಬಿಜೆಪಿ ನಾಯಕರಿಂದ ಕೇಳಿ ಬಂದಿದೆ. ರಕ್ತ ಚರಿತ್ರೆಯಿಂದಲೇ 2026 ಪ್ರಾರಂಭವಾಯಿತು. ಕೈಗಾರಿಕರ್ತದ ಸಾವಿಗೆ ಭರತ್ ರೆಡ್ಡಿಯೇ ಕಾರಣ. ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ಆಂಧ್ರ ಮಾದರಿಯಲ್ಲೇ ರಕ್ತ ಚರಿತ್ರೆಯನ್ನ ಮಾಡ್ತಿದ್ದಾರೆ ಬಿಜೆಪಿಗರು, ಕಿಡಿಕಾರ್ತಿದ್ದಾರೆ. ಭರತ್ ರೆಡ್ಡಿಯನ್ನ ಬಂಧನ ಮಾಡಬೇಕು ಅಂತ ಕೂಡ ಇಲ್ಲಿ ಆಕ್ರೋಶ ವ್ಯಕ್ತವಾಗ್ತಿರುವಂತದ್ದು. ರೆಡ್ಡಿ ಹತ್ಯೆಗೆ ಇಲ್ಲಿ ಸಂಚು ಮಾಡಲಾಗ್ತಿದೆ. 2026 ಈ ರಕ್ತ ಚರಿತ್ರೆಯಿಂದಲೇ ಪ್ರಾರಂಭವಾಗೋಯ್ತು. ಕಾರ್ಯಕರ್ತನ ಸಾವಿಗೆ ಭರತ್ ರೆಡ್ಡಿಯೇ ಕಾರಣ ಅಂತ ಇದೀಗ ಆರ್ ಅಶೋಕ್ ಅವರು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಆಂಧ್ರ ಮಾದರಿಯ ರಕ್ತ ಚರಿತ್ರೆ ಅಂತ ಬಿಜೆಪಿಗರು ಕಿಡಿಕಾರ್ತಿದ್ದಾರೆ. ಬಳ್ಳಾರಿಯಲ್ಲಿ ರೆಡ್ಡಿ ನಿವಾಸದ ಮುಂದೆ ಫೈರಿಂಗ್ ಕೇಸ್ಗೆ ಸಂಬಂಧಪಟ್ಟಂತೆ ಕೂಡಲೇ ಭರತ್ ರೆಡ್ಡಿಯನ್ನ ಬಂಧನ ಮಾಡಬೇಕು ಅಂತ ಬೆಂಗಳೂರಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಭರತ್ ರೆಡ್ಡಿ ಮತ್ತು ಅವರ ಬೆಂಬಲಿಗರ ಪ್ರಚೋದನೆಯಿಂದನೇ ಆಗಿರೋದು. ನೇರವಾಗಿ ಈ ಸಾವಿಗೆ ಭರತ್ ರೆಡ್ಡಿನೇ ಕಾರಣ. ಕೂಡಲೇ ಅವ್ರನ್ನ ಬಂಧಿಸಬೇಕು. ಮತ್ತು ಅಕ್ರಮವಾಗಿ ಜನಾರ್ದನ್ ರೆಡ್ಡಿ ಮನೆ ಮೇಲೆ ನುಗ್ಗಿರುವಂತದ್ದು ಯಾರ್ಯಾರು ಅವ್ರ ಬೆಂಬಲಿಗರು ಇದಾರೋ ಅವ್ರನ್ನೆಲ್ಲರನ್ನೂ ಕೂಡ ಇಮಿಡಿಯೇಟ್ ಆಗಿ ಗೂಂಡಾ ಕಾಯ್ದೆ ಅಡಿಯಲ್ಲಿ ಅವ್ರನ್ನೆಲ್ಲರನ್ನು ಬಂಧಿಸಬೇಕು. ಮತ್ತು ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಅವರಿಗೆ ಕೂಡಲೇ ಅವರ ಪ್ರಾಣಕ್ಕೆ ಅಪಾಯ ಇರೋದ್ರಿಂದ ಅವ್ರಿಗೆ ಕೂಡಲೇ ಪೊಲೀಸ್ ರಕ್ಷಣೆ ಕೊಡಬೇಕು ಮತ್ತು ಇದನ್ನ ನ್ಯಾಯಾಂಗ ತನಿಖೆ ಮಾಡಬೇಕು ಅನ್ನೋ ಆಗ್ರಹವನ್ನ ನಾನು ಮಾಡ್ತಾ ಇದ್ದೀನಿ. ಹೌದು, ಪ್ರಶ್ನೆನೇ ಇಲ್ಲ. ಅಲ್ಲಿ ಬಳ್ಳಾರಿ ಪಾರಂಪರಿಕವಾಗಿಯೂ ಕೂಡ ಹಿಂದೆ ಸುಷ್ಮಾ ಸ್ವರಾಜ್ ಅವರಿಂದ ಕೂಡ ಬಿಜೆಪಿಗೆ ದೊಡ್ಡ ಬೆಂಬಲವನ್ನ ಕೊಟ್ಟಿದ್ದಾರೆ. ಕಾರಣಾಂತರದಿಂದ ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಅವ್ರ ಮಧ್ಯೆ ಸ್ವಲ್ಪ ಸಮಸ್ಯೆ ಇದ್ದಿದ್ರಿಂದ ಈಗ ಎಲ್ಲರೂ ಒಟ್ಟಾಗಿರೋದು ಕಾಂಗ್ರೆಸ್ಗೆ ಶೃಂಗಲಾರದ ತುತ್ತಾಗಿದೆ, ಸಹಿಸ್ಕೊಳಕ್ ಆಗ್ತಾ ಇದೆ. ಅದರಿಂದ ಜನಾರ್ದನ್ ರೆಡ್ಡಿ ಮೇಲೆನೆ ಹಲ್ಲೆ ಮಾಡಿ ಅವ್ರನ್ನ ಮುಗಿಸ್ಬಿಟ್ರೆ